ಕಮ್ 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 ರೀಟಾ. ಪೂಜಾ, ಅಮ್ಮ, ಅದಕ್ಕೆ ಎಲ್ಲರೂ ಬನ್ನಿ. ಕಮ್, ದಿಸ್ ಇಸ್ ಮೈ ಹೌಸ್. ಹೋ, ವೆರಿ ನೈಸ್. ನೈಸ್ ಹೌಸ್. ಥ್ಯಾಂಕ್ ಯು. ಅಮ್ಮ, ಇವರು ರೀಟಾ ಅಂತ, ಫಾರಿನಿಂದ ಬಂದಿರೋರು. 1 ವೀಕ್ ನಮ್ಮನೇಲೇ ಇರ್ತಾರೆ. ಓ ಹೌದಾ, ಹಾಯ್. ಹಲೋ, ನಮಸ್ತೆ. ಹೋ, ಇವನು ಕನ್ನಡ? ಯಾ ಸ್ವಲ್ಪ ಸ್ವಲ್ಪ ಬರುತ್ತೆ. ಹಾಂ, ವೆರಿ ನೈಸ್ ವೆರಿ ನೈಸ್. ರೀಟಾ, ಶೀ ಇಸ್ ಮೈ ಮಾಮ್. ಓಕೆ. ಅಮ್ಮ, ಇವು ರಿಟರ್ನ್ ಟಿಕೆಟ್ ಇನ್ನೂ 1 ವೀಕ್ ಇದೆ. ಇಲ್ಲಿವರೆಗೂ ನಮ್ಮನೇಲೇ ಇರಲಿ ಅಂತ ಕರ್ಕೊಂಡ್ಬಂದಿದ್ದೀನಿ. ಈ ಊರು, ಸ್ಪೆಷಲ್ ಜಾಗಗಳು ಎಲ್ಲನೂ ತೋರಿಸಿ ಅಂತ ಕೇಳಿದ್ದಾರೆ. ಅಯ್ಯೋ, ಅದಕ್ಕೇನಂತೆ, ಇರಲಿ ಬಿಡು. 1 ವಾರ ಇಲ್ದಾರ 1 ತಿಂಗಳು ಇರಲಿ, 1 ವರ್ಷನೇ ಇರಲಿ, ನನಗೇನು ತೊಂದರೆ ಇಲ್ಲ. ಇಷ್ಟು ಚೆನ್ನಾಗಿದ್ದಾಳೆ ನೋಡೋಕ್ಕೆ. ಹೋ, ಥ್ಯಾಂಕ್ ಯು. ಓ, ಕನ್ನಡನ ಅರ್ಥ ಆಯ್ತದೆ? ಹ್ಞೂ ಅಮ್ಮ, ಅರ್ಥ ಆಗುತ್ತೆ ಅವ್ರಿಗೆ. ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ. ಸರಿ. ಪೂಜಾ, ಬಾಯ್ಲಿ. ಇವ್ರನ್ನ ಚೆನ್ನಾಗಿ ನೋಡ್ಕೊ. ಅವ್ರು ಉಳ್ಕೊಳಕ್ಕೆ ರೂಮ್ ವ್ಯವಸ್ಥೆ ಮಾಡಿಕೊಡು. ಆಮೇಲೆ ನಮ್ಮ ಇಂಡಿಯನ್ ಫುಡ್ ಏನೇನು ಸ್ಪೆಷಲ್ ಇದೆಯೋ ಎಲ್ಲ ಅವ್ರಿಗೆ ಬೇಕಂತೆ. ಮಾಡ್ತೀಯಾ? ಅಯ್ಯೋ ಪುಟ್ಟ, ಇವಳು ಯಾಕೋ ಮಾಡ್ತಾಳೆ? ಹೋಟ್ಲಿಂದಾನೆ ತರಿಸ್ಬೋದಲ್ವಾ? 5 ಸ್ಟಾರ್ ಹೋಟ್ಲಲ್ಲಿ ಏನೇನು ಸ್ಪೆಷಲ್ ಇದೆಯೋ ಎಲ್ಲನೂ ತರಿಸ್ಕೊಡೋಣ ಬಿಡು. ಚೆನ್ನಾಗಿನ್ನ ಎಲ್ಲ ತಿಂತಾರಾ? ಪಿಜ್ಜಾ, ಬರ್ಗರ್, ವೆರೈಟಿ ಸ್ಪೆಷಲ್ ಫುಡ್ ಎಲ್ಲ ತರಿಸ್ಬಿಡೋಣ. ಅಮ್ಮ, ಅವ್ರಿಗೆ ಹೋಟ್ಲಿಂದ ಏನು ಬೇಡವಂತೆ. ಅದು ಅಲ್ಲದೆ ಆ ಥರದ್ದೆಲ್ಲ ಬೇಡ, ನಂಗೆ ಮನೆ ಊಟನೇ ಬೇಕು ಅಂತ ಹೇಳ್ತಿದ್ರು. ಇರ್ಲಿ ಬಿಡಿ, ನಾನು ಮಾಡ್ತೀನಿ. ಹಾಂ, ಓಕೆ ಪೂಜಾ. ಅವ್ರನ್ನ ಕೇರ್ ಮಾಡಿ ಚೆನ್ನಾಗಿ ನೋಡ್ಕೊಂಡು ವೀಕ್ ಇರ್ತಾರೆ. ನೀವೇನು ಯೋಚನೆ ಮಾಡಬೇಡಿ ಬಿಡಿ, ನಾನು ನೋಡ್ಕೊತೀನಿ. ಹಾಂ ರೀಟಾ, ಶೀ ಇಸ್ ಮೈ ವೈಫ್ ಪೂಜಾ. ಹಲೋ ಪೂಜಾ. ಹಾಂ, ಹಾಯ್. ಓಕೆ ರೀಟಾ, ನೀವು ಫ್ರೆಶ್ ಅಪ್ ಆಗಿ, ಅಷ್ಟಲ್ಲಿ ಇವರು ಲಂಚ್ ಪ್ರಿಪೇರ್ ಮಾಡ್ತಾರೆ. ಓಕೆ? ಯಾ, ಶೋರ್. ಓಕೆ. ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಿದ್ದೀನಿ. ಹಾಗೆ ನೀವು ಪಾರ್ಟಿಗೂ ರೆಡಿ ಆಗಿಬಿಡಿ, ಹೊರಡೋಣ. ಶೋರ್ ಶಿವು. ಟೇಕ್ ಕೇರ್. ಓಕೆ ಶಿವು, ಯು ಕ್ಯಾರಿ ಆನ್. ಪೂಜಾ, ಅಮ್ಮ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ. ಎಷ್ಟೋ ಜನರು ಮನೆ ಬಿಟ್ಬಿಟ್ಟು ಈ ಮನೆಗೆ ಬರಬೇಕು ಅಂದ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಯಾವ ತೊಂದರೆನೂ ಆಗದಿರಂಗೆ, ಯಾವ ಕೊರತೆನೂ ಇಲ್ದಂಗೆ ನೋಡ್ಕೊಳ್ಳಿ. ತುಂಬ ಬೇಕಾದವ್ರು ಇವರು. ಅಯ್ಯೋ, ನೀನೇನು ಯೋಚನೆ ಮಾಡಬೇಡ ಬಿಡು. ನಾನಿಲ್ವಾ, ಯಾಕೆ ತಲೆ ಕೆಡ್ಸ್ಕೊಂಡು? ನಿನ್ನ ಕೆಲಸ ಏನು ನೋಡು. ಸರಿ ಅಮ್ಮ, ಬಾಯ್ ರೀಟಾ, ಸಿ ಯು. ಏ ಪೂಜಾ, ಶಿವು ಹೇಳಿದ್ ಕೇಳಿಸ್ತಿಲ್ವಾ? ಹೋಗು, ಒಳ್ಳೊಳ್ಳೆ ಫುಡ್ ಮಾಡೋಗು. ಹಾಂ ಸರಿ, ಕೂತ್ಕೊಳ್ಳಿ ರೀಟಾ ಅವರೇ. ಅವ್ರನ್ನ ನಾವು ನೋಡ್ಕೋತೀವಿ, ನೀನು ಹೋಗಿ ಅಡುಗೆ ಮಾಡೋಗು. ರೀಟಾ, ಕಮ್ ಸಿಟ್. ಮಾಮಿನ್ಲಾ, ಎಷ್ಟು ಸ್ಲಿಮ್ ಆಗಿದಾರಲ್ವ ಇವರು? ಹೌದಮ್ಮ, ಹೆಂಗಿದ್ದಾರೆ ನೋಡು. ರೀಟಾ, ಯು ಆರ್ ವೆರಿ ಬ್ಯೂಟಿಫುಲ್. ಹೋ, ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? ಐ ಆಮ್ ಸ್ವಾತಿ. ಮೈ ನೇಮ್ ಇಸ್ ಸರೋಜಾ. ಓಕೆ. ಮಾಮಿನ್ಲಾ, ಸುಮ್ಮನೆ ಇರಿ. ನಿಮ್ಗೆ ಸರಿಯಾಗಿ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು. ಸುಮ್ಮನೆ ಅವ್ರ ಮುಂದೆ ಎಲ್ಲ ಮಾತಾಡಿ ಮರ್ಯಾದೆ ಕಳ್ಕೊಬೇಡಿ. ಸುಮ್ಮನೆ ಇರಮ್ಮ, ನನಗೂ ಗೊತ್ತು. ರೀಟಾ ಅವರೇ, ನೀವು ಹೊಟ್ಟೆಗೆ ಏನು ತಿಂತೀರಾ? ವೈ? ಇಷ್ಟು ಚೆನ್ನಾಗಿದ್ದೀರಲ್ಲ ಅದಕ್ಕೆ. ನಥಿಂಗ್. ಏನೂ ಇಲ್ಲ ಅಂತವಳೆಲ್ಲ, ಹೇಳ್ಬಿಟ್ರೆ ಇವರು ತಿನ್ಬಿಡ್ತಾರೆ ಅಂತವೇನೋ. ನಿಮ್ಲವ, ಸುಮ್ಮನೆ ಇರಿ. ವಾಟ್ ಯು ಸೇಯಿಂಗ್? ನಥಿಂಗ್. ಹಾಂ, ಮತ್ತೆ ರೀಟಾ, ವಾಟ್ಸ್ ಅಪ್? ಯು ಲವ್ ಇಂಡಿಯಾ? ಯಾ, ವೆರಿ ಮಚ್. ಯು ನೋ ಕನ್ನಡ? ಯಾ, ಐ ನೋ. ವೆರಿ ಸ್ವೀಟ್ ಆಫ್ ಯು. ಐ ನೋ ಇಂಗ್ಲೀಷ್ ವೆರಿ ಮಚ್, ಸೋ ಮಚ್, ಜಾಸ್ತಿ. ಮೋಮಿನ್ಲಾ, ಸುಮ್ಮನೆ ಇರಿ. ನಿಮ್ಮ ಇಂಗ್ಲೀಷ್ ಕೇಳೋಕ್ಕಾಗ್ತಿಲ್ಲ, ಎದ್ದು ಓಡ್ಬಿಡ್ತಾರೆ ಅಷ್ಟೇ ಅವ್ರು ಇವಾಗ. ಸ್ವಾತಿ, ಈ ಫಾರಿನ್ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ವಾ? ಇಂಥವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಮಗ ಆ ಹಳ್ಳಿ ಕುಗ್ಗನ್ ಮದುವೆ ಆಗಿ ಬಂದಿದ್ದಾನೆ ನೋಡು. ಇವಳನ್ನಾದ್ರೂ ಮದುವೆ ಆದ್ನ, ಜೊತೆಲಿ ತಿರುಗ್ತಾನೆ. ಇವ್ರ ಜೋಡಿ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಂಗಂತೂ ಈ ಹುಡುಗಿ ಭಾರಿ ಇಷ್ಟ ಆಗೋಯ್ತು. ಇನ್ನೂ ಮದುವೆ ಆಗಿಲ್ಲ ಅನಿಸ್ತದೆ. ಆರ್ ಯು ಮ್ಯಾರಿಡ್? ನೋ. ಮಮ್ಮಿಲ್ಲ, ಇನ್ನೂ ಮದುವೆ ಆಗಿಲ್ಲ ಅವರು. ನನ್ನ ಮಗನೇ ಸರಿ ಇಲ್ಲ ಬಾ, ಅವನಿಗೆ ಟೇಸ್ಟೇ ಇಲ್ಲ. ಲವ್ ಮಾಡಿ ಬೇರೆ ಮದುವೆ ಆಗಿ ಬಂದಿದ್ದಾನೆ. ರೀಟಾ, ಆರ್ ಯು ರೆಡಿ? ಪೂಜಾ, ಹಾಂ ಹೇಳಿ. ಅಡುಗೆ ಕೆಲಸ ಎಲ್ಲ ಮುಗೀತಾ? ಸ್ವಲ್ಪ ಹೊತ್ತು ಆಗ್ಬಿಡುತ್ತೆ. ಓ ಹೌದಾ, ಪಾರ್ಟಿಗೆ ಲೇಟ್ ಆಯ್ತಲ್ಲ, ಇವಾಗಲೇ ಹೊರಡಬೇಕು. ಒಂದು ಕೆಲಸ ಮಾಡು, ಅದನ್ನೆಲ್ಲ ಸಂಜೆ ತಿಂತೀವಿ, ಪಾರ್ಟಿಗೆ ಲೇಟ್ ಆಗ್ತಿದೆ. ಓ ಹೌದಾ, ಸರಿ, ರೆಡಿಯಾಗಿ ಬರ್ತೀನಿ. ರೀಟಾ, ಕಮ್, ಲೆಟ್ಸ್ ಗೋ. ಯಾ, ಶೋರ್. ಓಕೆ, ಬಾಯ್ ಆಂಟಿ, ಸಿ ಯು ಲೇಟರ್. ಸರಿ, ಹೋಗಿ ನಿಧಾನಕ್ಕೆ ಬನ್ನಿ, ಏನು ತೊಂದರೆ ಇಲ್ಲ. ಪಾರ್ಟಿ ಅಂತಿದ್ಯಲ್ಲ ಶಿವು ನೀನು, ನನಗೆ ನಿಮ್ಮ ಊರನ್ನೆಲ್ಲ ಚೆನ್ನಾಗಿ ನೋಡ್ಬೇಕಂತ ಆಸೆ. ಅಲ್ಲೂ ಪಾರ್ಟಿ, ಇಲ್ಲೂ ಪಾರ್ಟಿ. ಹಾಂ, ಇಂಪಾರ್ಟೆಂಟ್ ಪಾರ್ಟಿನೇ ಇದು. 1/2 ಅವರ್ ಅಷ್ಟೇ, ಆಫೀಸ್ ಪಾರ್ಟಿ ಅಲ್ವಾ? ಸೊ ಆ ಪಾರ್ಟಿ ಮುಗಿದ್ಮೇಲೆ ನಿನಗೆ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲ ತೋರಿಸ್ತೀನಿ. ಓಕೆ? ಓಕೆ, ನೋ ಪ್ರಾಬ್ಲಮ್. ಓಕೆ, ಕಮ್ ಫಾಸ್ಟ್. ಅಮ್ಮ, ಪಾರ್ಟಿ ಇದೆ, ಅದನ್ನು ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ಕೊಂಡು ಬರ್ತೀನಿ. ಡಿನ್ನರ್ ಮಾಡ್ತೀವಿ ಮನೇಲಿ, ಸರಿನಾ? ಸರಿಯಪ್ಪ, ಎಷ್ಟೊತ್ತಾದರೂ ಬನ್ನಿ. ಆರಾಮಾಗಿ ಚೆನ್ನಾಗಿ ಊರೆಲ್ಲ ಸುತ್ತಿಸ್ಕೊಂಡು ಅವಳಿಗೆ ಎಲ್ಲನೂ ತೋರಿಸಿ ಕರ್ಕಬ. ಶಾರು? ಸರಿ ಅಮ್ಮ. ಸ್ವಾತಿ, ಇವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವೇನೆ? ಜೋಡಿ ಚೆನ್ನಾಗಿದೆ, ಏನು ಬಂತು ಮಾಮಿನ್ಲಾ? ಅವ್ನು ಜೋಡಿ ಆಗ ಅವಾಗಲೇ ಇದ್ದಾಳಲ್ಲ, ಇನ್ಯಾಕೆ ಜೋಡಿ ಮಾತು? ಇನ್ನೂ ಕಾಲ ಮಿಂಚಿಲ್ಲ. ಇವರಿಬ್ರು ಜೋಡಿ ಆದ್ರೆ ಹೆಂಗೆ? ನನ್ನ ಸೊಸೆ ಫಾರಿನ್ ಸೊಸೆ ಅಂತ ಎಲ್ರಿಗೂ ಹೇಳ್ಕೊಂಬರ್ಬೋದು. ಎಷ್ಟು ಪ್ರೌಡ್ ಅಲ್ವಾ? ಮಾಮಿನ್ಲಾ, ಅವಾಗ ನನ್ನ ಮರ್ತು ಬಿಡ್ತೀರಾ ಅಷ್ಟೇ. ವಾಟ್ ಬೇಬಿ, ನಿನ್ನೆ ಯಾವತ್ತಾದ್ರೂ ಮರಿತೀನಾ? ನೀನೇ ನನ್ನ ಫಸ್ಟ್ ಪ್ರಯಾರಿಟಿ. ಮಾಮಿನ್ಲಾ, ಅದು ಪ್ರಯಾರಿಟಿ ಅಲ್ಲ, ಪ್ರಯಾರಿಟಿ. ಹಾಂ, ಅದೇ. ಹೆಂಗೂ ಹಳ್ಳಿ ಗುಗ್ಗು ಅಂತ ಅವನಿಗೆ ಗೊತ್ತು. ಅವ್ನು ಹೇಳಿದ ಮಾಡ್ರನ್ ಡ್ರೆಸ್ಸು ಹಾಕ್ಲಿಲ್ಲ ಅವಳು. ಈ ಹುಡುಗಿ ಕಡೆ ವಾಲ್ಬೋದಲ್ವ ಅವನು? ಸುಮ್ಮನೆ ಇರಿ ಮಾಮಿನ್ಲಾ, ಅದೆಲ್ಲ ಕನಸು. ನೋಡಕ್ಕಷ್ಟು ಚೆನ್ನಾಗಿದ್ದಾಳೆ, ಅಷ್ಟು ಮಾಡ್ರನ್ ಆಗಿದ್ದಾಳೆ. ಇನ್ನೂ ಮದುವೆ ಬೇರೆ ಆಗಿಲ್ಲ.
ಜೊತೆಲೆಲ್ಲ ಸುತ್ತಾಡ್ತಿದ್ದಾರೆ. ಅವರಿಬ್ರಿಗೂ ಲವ್ ಆಗ್ಬಿಟ್ರೆ ಸಾಕು. ನಾವು ಅನ್ಕೊಳ್ಳೋದಲ್ಲ, ಮಗಂಗಾಗಬೇಕು ಲವ್ವು. ಅವನಲ್ಲಿ ಈ ಗೌರಮ್ಮನ್ ಬಿಟ್ಬಿಟ್ಟು ಬೇರೆ ಲವ್ ಮಾಡ್ತಾನೆ. ಅದು ನಿಜನೇ, ಆದರೂ ಈ ಒಂದು ವಾರ ಅವರಿಬ್ರು ಜೊತೆಲೇ ಇರೋಂಗೆ ಮಾಡಬೇಕು. ಅದೇ ನಾವು ಮಾಡೋಕ್ಕಾಗುತ್ತೆ. ಮಾಡಬೇಕು ಸ್ವಾತಿ. ನಾವಿರೋದು ಯಾಕೆ? ಇಂಥದ್ದನ್ನೆಲ್ಲ ಮಾಡ್ತಾನೇ ಇರಬೇಕು. ಸತತ ಪ್ರಯತ್ನ ಮಾಡಬೇಕು. ಅವಾಗಲೇ ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕಾಗೋದು. ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದೇನೋ ಸರಿ, ಆದ್ರೆ ಏನು ಮಾಡೋಕ್ಕಾಗುತ್ತೆ? ದ್ವಾರ ಎಲ್ಲ ಅವಳ ಜೊತೆ ಇರು ಅಂತ ಹೇಳೋಕ್ಕಾಗತ್ತಾ ಅವನಿಗೆ? ಅವ್ನಿಗೆ ಹೇಳೋಕ್ಕಾಗಲ್ಲ, ಅವಳಿಗೆ ಹೇಳ್ಬೋದಲ್ವಾ? ಅವನ ಜೊತೆಲೇ ಇರು, ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಿ ಎಲ್ಲನೂ ತಿಳ್ಕೊ ಅಂತ ಬೇರೆ ರೀತಿಲಿ ಹೇಳ್ಬೋದಲ್ವಾ? ಏನೋ ಮಮ್ಮಿಲ್ಲ, ಯುವರ್ ವಿಶ್. ಏನೋ ನಿಮ್ಮಿಷ್ಟ ಅಂದೆ. ನೋಡೋಣ, ಟ್ರೈ ಮಾಡೋಕ್ಕೇನು? ಮಾಡಿ ಮಾಡಿ. ಎಲ್ಲಿ ಹೊರಟಿದ್ರ ಅವರು? ಏನೇ ನೀನು ಪಾರ್ಟಿಗೆ ರೆಡಿಯಾಗಿ ಬಂದ್ಯಾ? ಅಯ್ಯೋ ಅಯ್ಯೋ, ನಿನ್ಗೆ ಯಾರು ಹೇಳಿದ್ದು ಪಾರ್ಟಿಗೆ ಬಾ ಅಂತ? ಯಾಕೆ? ಶಿವು ಹೇಳಿದ್ರಲ್ಲ ಪಾರ್ಟಿಗೆ ಹೋಗ್ಬೇಕು, ಲೇಟ್ ಆಗ್ತಿದೆ ಅಂತ, ಅದಕ್ಕೆ ರೆಡಿಯಾಗಿ ಬಂದೆ. ಅಯ್ಯೋ ಅಯ್ಯೋ, ಅವನು ಯಾವಾಗಲೇ ನಿನ್ಗೆ ಹೇಳ್ದ? ಪೂಜಾ ನೀನು ಬರಬೇಕು ಪಾರ್ಟಿಗೆ, ನೀನು ಇಲ್ದವ್ರ ಪಾರ್ಟಿ ನಡೆಯಲ್ಲ, ಬೇಗ ರೆಡಿಯಾಗಿ ಬಾ ಅಂತ ಹೇಳಿದ್ನಾ? ದಡ್ಡಿ ದಡ್ಡಿ, ಅವನು ನೀನನ್ನು ಕರ್ದೇ ಇಲ್ವಲ್ಲೇ? ಮಾಮಿನ್ಲ ಪಾರ್ಟಿ ಬಗ್ಗೆ ಇವಳಿಗೇನು ಗೊತ್ತು? ಅದಕ್ಕೆ ಬ್ರದರ್ ಇಲ್ಲ ಸರಿಯಾಗಿ ಮಾಡಿದ್ದಾನೆ. ಪಾರ್ಟಿಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕೋ ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ನೀನು ಯಾಕೆ? ದಡ್ಡಿ ಸ್ವಾತಿ, ದಡ್ಡಿ ಇವಳು, ಏನೂ ಅರ್ಥನೇ ಆಗಲ್ಲ. ನನ್ನ ಮಗ ಅದಕ್ಕೆ ಬಿಟ್ಟು ಹೋಗಿದ್ದಾನೆ. ಇವಳು ಪಾರ್ಟಿಗೆ ಬರೋ ಪೀಸಲ್ಲ ಅಂತ ಅವನಿಗೆ ಗೊತ್ತು, ಅದಕ್ಕೆ ಕರಿದೇನೆ ಹೋಗಿದ್ದಾನೆ. ಇವಳು ನೋಡಿದ್ರೆ ರೆಡಿಯಾಗಿ ಬಂದಿದ್ದಾಳೆ, ನಾನು ಇಲ್ದವ್ರ ಪಾರ್ಟಿನೇ ನಡೆಯಲ್ಲ ಅಂತ. ಅವ್ನು ನಿನ್ನ ಕರೀಲೇ ಇಲ್ವಲ್ಲೇ? ನೀನು ಯಾಕೆ ಬಂದು ನಿಂತಿದ್ಯಾ? ಅವ್ರು ಆವಾಗಲೇ ಹೋಗಾಯ್ತು. ಇದನ್ನ ಅಡುಗೆ ಮಾಡಕ್ಕೆ ಬಿಟ್ಟು ಹೋಗಿದ್ದಾನೆ. ವಾವ್, ಸೂಪರ್ ಆಗಿದೆ. ಎಸ್ ಮಾಮಿಲ್ಲ, ಇವಳು ಅಡುಗೆ ಮಾಡ್ಕೊಂಡು ಕಿಚನಲ್ಲಿ ಬಿದ್ದಿರೋಕ್ಕೆ ಸೂಟು ಅಂತ ಅಡುಗೆ ಮಾಡೋಕೆ ಬಿಟ್ಟು ಫಾರಿನ್ ಹುಡುಗಿ ಕರ್ಕೊಂಡು ಸುತ್ತಾಡಕ್ಕೆ ಹೋಗಿದ್ದಾನೆ, ಪಾರ್ಟಿಗೆ ಹೋಗಿದ್ದಾನೆ ಅಲ್ವಾ? ಹೌದಮ್ಮ. ಇವಳು ನೋಡಿದ್ರೆ ಹಿಂಗೆ ಬಂದು ನಿಂತಿದ್ದಾಳೆ. ಹೋಗೆ ಮೊದಲು ಅಡುಗೆ ಬೇಯಿಸೋಗು, ನಿನಗೆ ಯಾಕೆ ಪಾರ್ಟಿ? ಅವನು ಹೋಗೋರ ಜೊತೆ ಹೋಗಿದ್ದಾನೆ, ಹಂಗೂ ಗೊತ್ತು ಯಾರನ್ನ ಕರ್ಕೊಂಡು ಹೋಗ್ಬೇಕು ಪಾರ್ಟಿಗೆ, ಯಾರನ್ನ ಅಡುಗೆ ಮಾಡಕ್ಕೆ ಬಿಡಬೇಕು ಅಂತ. ನಿನ್ಗೆ ಅರ್ಥನೇ ಆಗಲ್ಲ. ವಾವ್, ನನ್ನ ಮಗಂಗೂ ಟೇಸ್ಟ್ ಇದೆ. ಪಾರ್ಟಿ ಅಲ್ಲ, ಒಳ್ಳೊಳ್ಳೆ ಪ್ಲೇಸ್ ಸುತ್ಕೊಂಬರಕ್ಕೆ ಹೋಗಿದ್ದಾರೆ ಗೊತ್ತಾ? ನೀನು ಅವ್ರಿಗೆ ಅಡುಗೆ ಮಾಡೋಕ್ಕೆ. ಇದು ಚೆನ್ನಾಗಿದೆ ಅಲ್ವಾ ಸ್ವಾತಿ? ಮನೆ ಕೆಲಸದೊಳಗೆ ಸುಮ್ಮನೆ ಇರಿ, ಹಂಗೆಲ್ಲ ಏನೂ ಇಲ್ಲ. ಸ್ವಲ್ಪ ದಿನ ಇರ್ತಾರಲ್ವಾ, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಾನೇ ಸರಿಯಾಗಿ ಕೇಳಿಸ್ಕೊಳ್ದೆ ರೆಡಿಯಾಗ್ಬಿಟ್ಟೆ. ನಾವು ಅದನ್ನೇ ಹೇಳ್ತಿರೋದು. ಸುಮ್ಮನೆ ಏನೇನೋ ಕೇಳಿಸ್ಕೊಳ್ದೆ ಇಲ್ದಿರೋದೆಲ್ಲ ಆಸೆ ಪಡ್ಕೋತಿದ್ಯಾ ಅಂತ. ಹೋಗಮ್ಮ ಹೋಗು, ಇದೆಲ್ಲ ಸೂಟ್ ಆಗಲ್ಲ ನಿನಗೆ. ಬಟ್ಟೆ ಚೇಂಜ್ ಮಾಡಿ ಅಡುಗೆ ಮಾಡು. ಯಾಕೆ ಹಿಂಗೆ ಮಾಡಿದ್ರೆ ಇವರು? ನನ್ನ ಕರಿತಿದ್ದಾರೆ ಅನ್ಕೊಂಡೆ. ನೆನೆ ನೋಡಿದ್ರೆ ಪಾರ್ಟಿಗೆ ಬಾ ಬಾ ಅಂತ ಹಿಂಸೆ ಮಾಡ್ತಿದ್ರು. ಇವತ್ತು ರೆಡಿಯಾಗಿ ಬಂದ್ರೆ ಬಿಟ್ಟು ಹೋಗಿದ್ದಾರೆ. ಏನೇ ನಿಂತ್ಕೊಂಡು ಗೊಣಗ್ತಾ ಇದೆಯಾ? ಹೋಗಿ ಅಡುಗೆ ಮಾಡು ಅವರಿಬ್ರಿಗೂ ಬರೋಷ್ಟರಲ್ಲಿ. ಇವ್ರು ಬೇರೆ ಇದಕ್ಕೆ ಕಾಯ್ಕೊಂಡು ನಿಂತಿರ್ತಾರೆ. ನೋಡಿ ಮಮ್ಮಿಲ್ಲ ಹೆಂಗ್ ರೆಡಿಯಾಗಿ ಬಂದಿದ್ದಾಳೆ. ಹಾಂ, ಸರಿಯಾಗಿ ಮಾಡಿದ್ದಾನೆ ಬಿಡು ಅವನು. ಇದೇ ಕಂಟಿನ್ಯೂ ಆಗಲಿ. ಹಾಂ, ಕಂಟಿನ್ಯೂ ನಾವು ಮಾಡಬೇಕು. ನೋಡಿ ನನ್ನ ಮಗ ಹೆಂಗೆ ಮಾಡ್ದ ಅಂತ. ಪೂಜೆಗೆ ಹಂಗೆ ಮಾಡಬೇಕು. ನನಗಂತೂ ತುಂಬ ಖುಷಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.